ಆದಾಯ ತೆರಿಗೆ ಇಲಾಖೆಯವರ ದಾಳಿ ವೇಳೆ ಕಾನ್ಫಿಡೆಂಟ್ ಸಮೂಹ ಸಂಸ್ಥೆಗಳ ಮಾಲೀಕ ಸಿಜೆ ರಾಯ್ ಇವತ್ತು ಕ್ರೈಸ್ತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನಡೆಯಿತು. ಸಿಜೆ ರಾಯ್ ಅಂತ್ಯಕ್ರಿಯೆ ಬೆನ್ನಲ್ಲೇ ಎಸ್ಐಟಿ ಟೀಮ್ ಐಟಿ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿದೆ. ಇನ್ನೊಂದು ಕಡೆ ಟ್ಯಾಕ್ಸ್ ಟೆರರಿಸಂನಿಂದ ಉದ್ಯಮಿಗಳನ್ನು ರಕ್ಷಿಸಿ ಅನ್ನೋ ಕೂಗು ಶುರುವಾಗಿದೆ. There is no tomorrow. Can they guarantee that tomorrow they will be there? Celebrate today. ಸಾವಿರಾರು ಕೋಟಿ ಹಣ ಇದ್ರೂ ನೆಮ್ಮದಿ ಇರಲಿಲ್ಲ. ಐಷಾರಾಮಿ ಜೀವನ ಇದ್ರೂ ಕಣ್ತುಂಬ ನಿದ್ದೆ ಮಾಡಲಿಲ್ಲ. ಕೋಟಿ ಕೋಟಿ ಹಣವನ್ನ ಹಾಸಿಗೆ ಮಾಡಿಕೊಳ್ಳುವಷ್ಟು ಸಿರಿವಂತಿಕೆ ಇದ್ರೂ ಎಲ್ಲವನ್ನ ಬಿಟ್ಟು ಮಣ್ಣಲ್ಲಿ ಮಣ್ಣಾದ್ರೂ ಖ್ಯಾತ ಉದ್ಯಮಿ ಸಿಜೆ ರಾಯ್. ಕಾನ್ಫಿಡೆಂಟ್ ಗ್ರೂಪ್ನ ಒಡೆಯನಿಗೆ ಬಂಧು ಬಳಗ, ಸಂಸ್ಥೆಯ ನೌಕರರು, ಸ್ನೇಹಿತರು ಭಾವಪೂರ್ಣ ವಿದಾಯ ಹೇಳಿದ್ರು. ಸಿಜೆ ರಾಯ್ ಬಯಸಿದಂತೆ ಅವರ ಅಂತ್ಯಕ್ರಿಯೆಯನ್ನ ಅವರ ಇಷ್ಟದ ಜಾಗ ಕಾನ್ಫಿಡೆಂಟ್ ಕಾಸಗ್ರ್ಯಾಂಡ್ ರೆಸಾರ್ಟ್ನ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ನಡೆಸಿದ್ರು. ಅಂತ್ಯಕ್ರಿಯೆಗೂ ಮುನ್ನ ಅಂತಿಮ ದರ್ಶನಕ್ಕೂ ವ್ಯವಸ್ಥೆ ಮಾಡಿದ್ರು. ಅಂತಿಮ ದರ್ಶನಕ್ಕೆ ನಿಂತಿದ್ದ ಎಲ್ಲರಲ್ಲೂ ಮೌನ, ಎಲ್ಲರ ಮುಖದಲ್ಲೂ ಕಣ್ಣೀರಿತ್ತು. ಸಿಜೆ ರಾಯ್ ಇಷ್ಟಪಟ್ಟು ಖರೀದಿಸಿದ್ದ ಕೋಟಿ ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್ ಕಾರು, BMW ಕಾರು, ಮರ್ಸಿಡೀಸ್ ಸೇರಿದಂತೆ ಎಲ್ಲ ದುಬಾರಿ ಕಾರುಗಳನ್ನೂ ತರಲಾಗಿತ್ತು. ಆದರೆ ಅಂತಿಮ ಮೆರವಣಿಗೆ ಹೊರಟಿದ್ದು ವ್ಯಾನ್ನಲ್ಲಿ. ಸಿಜೆ ರಾಯ್ ಮೃತದೇಹವನ್ನ ಮೊದಲು ಕ್ರೈಸ್ತ ಸಂಪ್ರದಾಯದಂತೆ ಕಲ್ಕೆರೆ ಚರ್ಚ್ಗೆ ತಂದ್ರು. ಚರ್ಚ್ ಒಳಗಿಟ್ಟು ಕ್ರೈಸ್ತ ಸಂಪ್ರದಾಯದಂತೆ ಕುಟುಂಬಸ್ಥರು, ಸ್ನೇಹಿತರು, ಬಂಧು ಬಳಗದವರು ಸ್ತುತಿಗೀತೆ ಹಾಡಿದ್ರು. ಪಾದ್ರಿಗಳು ಬೈಬಲ್ ಪಠಿಸಿದ್ರು. ಕಮಿಟಲ್ ವಿಧಿಯಂತೆ ಪ್ರಾರ್ಥನೆ ಸಲ್ಲಿಸಿದ್ರು. ಆಮೇಲೆ ರಾಯ್ ಬಯಸಿದ ಜಾಗದಲ್ಲೇ ಶವಪೆಟ್ಟಿಗೆಯಲ್ಲಿ ಮೃತದೇಹವನ್ನಿಟ್ಟು ಮಣ್ಣು ಮಾಡಿದ್ರು. ಅಲ್ಲಿಗೆ ಸಿಜೆ ರಾಯ್ ನೆನಪಾಗಿ ಹೋದ್ರು. ಅಪ್ಪನ ಅಂತ್ಯಕ್ರಿಯೆ ಬಳಿಕ ಅಮ್ಮನ ಕೈ ಹಿಡಿದು ತಂಗಿಯನ್ನ ಜೊತೆಯಲ್ಲೇ ಕರ್ಕೊಂಡು ಹೊರಟರು ರಾಯ್ ಪುತ್ರ ರೋಹಿತ್ ರಾಯ್. ಅಮ್ಮ ನಾನಿದ್ದೀನಿ ಅಂತ ಹೇಳ್ತಾ ಕರ್ಕೊಂಡು ಹೋಗ್ತಿದ್ದಾಗ ಆ ತಾಯಿ ಕಣ್ಣಲ್ಲಿ ನೀರು, ಮೌನ ಬಿಟ್ರೆ ಬೇರೇನೂ ಇರಲಿಲ್ಲ. ಇದಿಷ್ಟು ಸಿಜೆ ರಾಯ್ ಅಂತ್ಯಕ್ರಿಯೆ ಕಥೆಯಾದ್ರೆ, ರಾಯ್ ಸಾವಿನ ಬಗ್ಗೆ ಎಸ್ಐಟಿ ಎಲ್ಲವನ್ನು ಹುಡುಕಾಡುತ್ತಿದೆ. ಇಲ್ಲಿವರೆಗೂ ಸಂಗ್ರಹಿಸಲಾಗಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಹಲವರ ವಿಚಾರಣೆಗೂ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಕಾನ್ಫಿಡೆಂಟ್ ಗ್ರೂಪ್ನ MD ಸಿಬ್ಬಂದಿ, ಗನ್ಮ್ಯಾನ್, PA, ರಾಯ್ ಆಪ್ತರು ಸೇರಿ 13 ಜನರನ್ನ ವಿಚಾರಣೆ ನಡೆಸಲಾಗಿದೆ. 2 IT ಅಧಿಕಾರಿಗಳನ್ನ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸಿಜೆ ರಾಯ್ ಸಾವಿನ ದಿನ ಯಾರ್ಯಾರಿಗೆ ಫೋನ್ ಮಾಡಿದ್ರೋ ಅವರನ್ನೂ ವಿಚಾರಣೆ ನಡೆಸಲು ಸಿದ್ಧತೆಗಳಾಗ್ತಿದೆ. ಹೀಗಾಗಿ SIT ತನಿಖೆ ವರದಿ ಬರಲಿ ನೋಡೋಣ ಅಂತ ಕುಟುಂಬದವರು ಮೌನವಾಗಿದ್ದಾರೆ. ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40ಕ್ಕೆ ಮಾತಾಡಿದ್ರು. ಸರಿ ನೀನು ಬಾ ಮಾತಾಡಬೇಕು ಅಂದರು ಅಷ್ಟೇ. ಬೆಳಿಗ್ಗೆ 9 ಗಂಟೆಗೆ ಅವರೇ ಫೋನ್ ಮಾಡಿ ಕರೆಕ್ಟ್ 2:30 ಬಿಡ್ತೀನಿ ಹೋಟ್ಲು. 3 ಗಂಟೆ ಕರೆಕ್ಟ್ ಆಫೀಸ್ ಹತ್ರ ಬಂದರು. 1/2 ಅವರ್ ಲೇಟ್ ಆಯ್ತು ಅಷ್ಟೇ. ಒಳಗಡೆ ಸರ್ ಇಲ್ಲ. ರಾಯ್ ಸಾವು ಕೇಂದ್ರದ ಮೇಲೆ ಪೈ ಆಕ್ರೋಶ. ಸಿಜೆ ರಾಯ್ ನಲ್ಲೇ ಉದ್ಯಮಿ ಮೋಹನ್ ದಾಸ್ ಪೈ ಕೇಂದ್ರ ಸರ್ಕಾರದ ಮೇಲೆ ಎಕ್ಸ್ ಖಾತೆಯಲ್ಲಿ ಸಿಟ್ಟು ಹೊರ ಹಾಕಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ, ದಯವಿಟ್ಟು ರಾಯ್ ಸಾವಿನ ಬಗ್ಗೆ ಮುಕ್ತ, ಪಾರದರ್ಶಕ ವಿಚಾರಣೆ ನಡೆಸಿ. ತೆರಿಗೆ ಭಯೋತ್ಪಾದನೆಯಿಂದ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥರನ್ನ ಕಳೆದುಕೊಂಡಿದ್ದೇವೆ. ಈಗ ಸಿಜೆ ರಾಯ್ ತೆರಿಗೆ ಅಧಿಕಾರಿಗಳಿಂದ ಹಲವಾರು ಜನರು ಭಯಭೀತರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್, ದಯವಿಟ್ಟು ತೆರಿಗೆ ಪಾವತಿದಾರರನ್ನ ಈ ರೀತಿಯ ದಾಳಿಗಳಿಂದ ರಕ್ಷಿಸಿ. IT ದಾಳಿ ಪ್ರಕ್ರಿಯೆಗಳೇ ತುಂಬಾ ಕ್ರೂರವಾಗಿದೆ. ತಪ್ಪು ದಾಳಿ ನಡೆಸುವ ಅಧಿಕಾರಿಗಳಿಗೆ ಶಿಕ್ಷೆಯಾಗಿದೆಯಾ? ಖಂಡಿತ ಇಲ್ಲ. ಕಳೆದ 3 ವರ್ಷಗಳಲ್ಲಿ ನೇರ ತೆರಿಗೆಗಳ ಮೂಲಕ ಎಷ್ಟು ಕೋಟಿ ಸಂಗ್ರಹಿಸಿದ್ದೀರಾ? IT ದಾಳಿಯಿಂದ ಸಿಕ್ಕಿದ್ದೆಷ್ಟು? ಎಷ್ಟು ಕೇಸ್ಗಳಿವೆ ಅಂತ ವರದಿ ಬಹಿರಂಗಗೊಳಿಸಿ. ತೆರಿಗೆ ಪಾವತಿದಾರರನ್ನ ರಕ್ಷಿಸಿ. ನಾಗರಿಕ ಹಕ್ಕುಗಳ ಮೇಲಿನ ದಾಳಿ ನಮ್ಮ ದೇಶವನ್ನು ಆಳಲು ಆಗಲ್ಲ. IT ಅಧಿಕಾರಿಗಳ ಕಿರುಕುಳವೇ ಸಿಜೆ ರಾಯ್ ಸಾವಿಗೆ ಕಾರಣ ಅಂತ
ಮೋಹನ್ ದಾಸ್ ಪೈ ಆರೋಪಿಸಿದ್ದಾರೆ. ಆದರೆ ಆದಾಯ ತೆರಿಗೆ ವಂಚನೆ ಕೇಸ್ನಲ್ಲಿ ರಾಯ್ ಸಾವಿನ ಕೇಸ್ನಲ್ಲಿ ರಾಜಕಾರಣಿಗಳ ಹೆಸರು ಕೂಡ ಥಳಕು ಹಾಕಿಕೊಳ್ಳುತ್ತಿದೆ. ಹೀಗಾಗಿ ಕೇಂದ್ರ ತನಿಖಾ ಸಂಸ್ಥೆಗಳು ಪ್ರಕರಣದಲ್ಲಿ ಯಾವಾಗ ಬೇಕಿದ್ರೂ ಎಂಟ್ರಿ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.